ನಮಸ್ಕಾರ. ನಾನು CB ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 563. ಇವತ್ತಿನ ಕತೆ ಆದಿಕವಿ ಪಂಪ. ನಮ್ಮ ಮೊದಲ ಕನ್ನಡ ಕವಿ ಯಾರು ಅಂದರೆ ಪಂಪ. ಅದಕ್ಕೆ ಅವನನ್ನು ಆದಿಕವಿ ಅಂತ ಹೇಳ್ತೇವೆ. ಇದಕ್ಕಿಂತ ಮೊದಲು ಯಾರು ಕವಿಗಳೇ ಇರಲಿಲ್ವೋ? ನೋಡಿ, ನಮ್ಮ ಕನ್ನಡ ಭಾಷೆ ಹುಟ್ಟಿ 2000 ವರ್ಷ ಆಗಿದೆ. ನಮ್ಮ ಕನ್ನಡದ ಮೊದಲ ಶಾಸನ ಯಾವುದು ಅಂದರೆ ಹಲ್ಮಿಡಿ ಶಾಸನ ಕ್ರಿಸ್ತಶಕ 450ರಲ್ಲಿ ಸಿಕ್ಕಿರೋದು. ಯಾವಾಗಲೂ ಸಹಿತ ಒಂದು ಭಾಷೆ ಮೊದಲು ಮಾತಿನ ರೂಪದಲ್ಲಿ 400-500 ವರ್ಷ ಇರುತ್ತೆ, ಆಮೇಲೆ ಅದಕ್ಕೆ ಬರವಣಿಗೆ ಅಥವಾ ಲಿಪಿ ರೂಪ ಬರುತ್ತೆ. ಕ್ರಿಸ್ತಶಕ 450ರಲ್ಲಿ ಕನ್ನಡ ಭಾಷೆಗೆ ಲಿಪಿ ರೂಪ ಬಂತು ಅಂದರೆ ಇದು ಅದಕ್ಕಿಂತ 400-500 ವರ್ಷ ಮೊದಲೇ ಹುಟ್ಟಿತ್ತು, ಮಾತಿನ ರೂಪದಲ್ಲಿ ಇತ್ತು ಅಂತ ಗೊತ್ತಾಗತ್ತೆ. ಆಮೇಲೆ ಏನಾಯ್ತಪ್ಪ ಅಂತ ನಮಗೆ ಹಲ್ಮಿಡಿ ಶಾಸನ ಸಿಕ್ಕ ಮೇಲೆ ಕಾವ್ಯ ಸಿಗಲೇ ಇಲ್ಲ. ಬೆಳಗೊಳ ಶಾಸನ, ಬಾದಾಮಿ ಶಾಸನ ಸಿಕ್ತು. ಕನ್ನಡ ಭಾಷೆ ಇನ್ನೂ ಸಹಿತ ಬೆಳೀತಾ ಹೋಗಿದ್ದು ಗೊತ್ತಾಗತ್ತೆ. ಆದರೆ ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಕನ್ನಡದ ಮೊದಲ ಕೃತಿ ಸಿಕ್ತು. ಯಾವುದು? ನಮ್ಮ ನೃಪತುಂಗ ಅಥವಾ ಶ್ರೀ ವಿಜಯ ಬರೆದಂಥ ಕವಿರಾಜ ಮಾರ್ಗ. ಇದು ಕಾವ್ಯ ಅಲ್ಲ, ಕಾವ್ಯದ ಲಕ್ಷಣವನ್ನು ಹೇಳುವ ಒಂದು ಲಾಕ್ಷಣಿಕ ಗ್ರಂಥ. ಇಲ್ಲಿ ಕವಿರಾಜ ಮಾರ್ಗಕಾರ ಅವತ್ತು ಎಷ್ಟು ಜನ ಕವಿಗಳಿದ್ರು, ಕಾವ್ಯ ಪ್ರಕಾರಗಳಿತ್ತು ಅಂಥೇಳಿ ಆ ಕಾವ್ಯಗಳಲ್ಲಿ ಕೆಲವು ಪದ್ಯಗಳನ್ನು ಉದಾಹರಣೆ ಕೊಡ್ತಾನೆ. ನಮ್ಮ ದುರಾದೃಷ್ಟ ಅವ್ಯಾವ ಕಾವ್ಯಗಳು ಸಹಿತ ನಮಗೆ ಸಿಗಲೇ ಇಲ್ಲ. ಹಾಗಾಗಿ ಕನ್ನಡದ ಮೊದಲ ಕೃತಿ ಶ್ರೀ ವಿಜಯನ ಕವಿರಾಜ ಮಾರ್ಗ ಆದರೂ ಸಹಿತ ನಮಗೆ 10ನೇ ಶತಮಾನದ ತನಕ ಮೊದಲ ಕವಿ ಅಥವಾ ಕಾವ್ಯ ಸಿಗೋದಕ್ಕೆ ಕಾಯಬೇಕಾಯಿತು. ಆಗ ಕ್ರಿಸ್ತಶಕ 902ರಲ್ಲಿ ಜನಿಸಿದ ಪಂಪ ನನಗೆ ಸಿಕ್ಕಿತು. ಅವನೇ ಮೊದಲನೇ ಕವಿ. ಅವನಿಗೆ ನಾವು ಆದಿಕವಿ ಅಂತಲೇ ಕರೆಯೋದು. ಅವನ ಆದಿಪುರಾಣ ಕನ್ನಡದ ಮೊದಲ ಮಹಾಕಾವ್ಯ. ಪಂಪ ಹುಟ್ಟಿದ್ದು ಕ್ರಿಸ್ತಶಕ 902ರಲ್ಲಿ ಅಂತ ಹೇಳಿದರೆ ಅವನ ಮರಣ ಹೊಂದಿದ್ದು ಕ್ರಿಸ್ತಶಕ 955. ಬರೀ 53 ವರ್ಷ ಬದುಕಿದ್ದು, ಆದರೆ ಅದ್ಭುತ ಸಾಧನೆ ಮಾಡಿ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟ. ಅವನ ತಂದೆ ಭೀಮಪ್ಪಯ್ಯ, ತಾಯಿ ಅಬ್ಬಲಬ್ಬೆ ಅಥವಾ ಅಬ್ಬಲಬ್ಬೆ ಅಂತ ಕರೀತಾರೆ. ಇವರು ಜೈನ ಮತಸ್ಥರು. ಈತ ಹುಟ್ಟಿದ್ದೆಲ್ಲಿ ಅಂದರೆ ಧಾರವಾಡದ ಬಳಿ ಅಣ್ಣಿಗೇರಿನಲ್ಲಿ ನಮ್ಮ ಪಂಪ ಹುಟ್ಟಿದ್ದು. ಯಾಕೆ ಅಂದರೆ ಅವರ ತಾಯಿ ತವರು ಮನೆ ಅದು ಅಣ್ಣಿಗೇರಿ. ಅವಳು ಜೋಯಿಸರ ಮನೆ ಹೆಣ್ಣು ಮಗಳು ಪಂಪನ ತಾಯಿ. ಪಂಪನಿಗೆ ಮೊದಲ ಹೆಸರಿಟ್ಟಿದ್ದು ಜಯಂತ ಅಂತ. ಅವನಿಗೊಬ್ಬ ತಮ್ಮನೂ ಇದ್ದಾನೆ, ಅವನು ಒಬ್ಬ ಕವಿನೇ. ಆದರೆ ಪಂಪನ ಪೂರ್ವಿಕರು ಎಲ್ಲಿಯವರು ಅಂದರೆ ಹಿಂದೆ ಆಂಧ್ರ, ಈಗ ತೆಲಂಗಾಣ ಏನಿದೆ ಅಲ್ಲಿ ಕರೀಂನಗರ, ಅಲ್ಲಿ ವೆಂಗಿಮಂಡಲ ಅಂಥೇಳಿ 7 ಹಳ್ಳಿಗಳ ಸಮೂಹ, ಅಲ್ಲಿ ವೆಂಗಿಪಳು ಅನ್ನೋ ಗ್ರಾಮದಲ್ಲಿ ಪೂರ್ವಿಕರಿದ್ದಿದ್ದು. ಅವರೆಲ್ಲ ಬಹಳ ದೊಡ್ಡ ವೈದಿಕ ಬ್ರಾಹ್ಮಣರು, ಮಹಾ ಪಂಡಿತೋತ್ತಮರಾಗಿದ್ದರು. ಆದರೆ ಭೀಮಪ್ಪಯ್ಯ ಪಂಪನ ತಂದೆ, ಅದ್ಯಾಕೋ ಅವನಿಗೆ ವೈದಿಕ ಧರ್ಮದ ಬಗ್ಗೆ ಸ್ವಲ್ಪ ಬೇಸರ ಬಂದು ಆತ ಜೈನ ಮತವನ್ನು ಸ್ವೀಕಾರ ಮಾಡಿದ. ಹಾಗಾಗಿ ಆತನಿಗೆ ವೈದಿಕ ಧರ್ಮದ ವಿಷಯವೂ ಗೊತ್ತು, ಜೈನ ಧರ್ಮದ ವಿಷಯವನ್ನು ಕಲಿತಾ ಹೋದ. ಪಂಪನಿಗೆ ಇವೆರಡೂ ಸಹಿತ ಬಂದುಬಿಟ್ಟಿದೆ. ಹೀಗೆ ಈ ಪರಂಪರೆಯಲ್ಲಿ ಬಂದಂಥ ನಮ್ಮ ಪಂಪ ವಿದ್ಯಾಭ್ಯಾಸ ಪಡೆದಿದ್ದಾನೆ, ಮಹಾ ವಿದ್ವಾಂಸನೂ ಆಗಿಬಿಟ್ಟ. ಉದ್ಯೋಗ ಅರಸ್ಕೊಂಡು ಹೋಗ್ಬೇಕಲ್ಲಪ್ಪ. ಆಗ ಆತ ಯಾರ ಹತ್ರ ಹೋದ ಅಂದರೆ ಚಾಲುಕ್ಯರ ದೊರೆ 2ನೇ ಅರಿಕೇಸರಿ ಆಸ್ಥಾನದಲ್ಲಿ ಉದ್ಯೋಗಕ್ಕೆ ಸೇರಿಕೊಂಡ. ಏನು ಮಾಡ್ದ? ಕವಿಯಾಗಿ ಸೇರನೇ ಇಲ್ಲ. ಪಂಪ ಕಲಿ, ಒಬ್ಬ ವೀರ ಸೇನಾಧಿಪತಿ, ಮಂತ್ರಿಯೂ ಆಗಿದ್ದ. ಕಾವ್ಯ ರಚನಾ ಸಾಮರ್ಥ್ಯ ಇದ್ದಿದ್ದರಿಂದ ಆತ ಕವಿಯೂ ಆದ. ನಮ್ಮ ಕನ್ನಡದಲ್ಲಿ ಕಲಿ ಮತ್ತು ಕವಿಯಾಗಿರೋರು ಸಿಗೋದು ಇವನೊಬ್ಬನೇ ಅಪರೂಪಕ್ಕೆ ಸಿಕ್ಕಿದ್ದಾನೆ. ಸರಿ, ಪಂಪ ಏನು ಮಾಡಬೇಕು? ಕಾವ್ಯ ರಚನೆ ಮಾಡಬೇಕು. ಪಂಪ ರಚನೆ ಮಾಡಿರೋದು 2 ಕಾವ್ಯಗಳು ಅಂತ ನಾವು ಹೇಳ್ತೇವೆ. ಯಾವುದ್ಯಾವುದು? ಮೊದಲನೇದೇ ಆದಿಪುರಾಣ. ಈತ ಮೊದಲು ಬರ್ತಿದ್ದ ಇದನ್ನು ಬರೀಲಿಕ್ಕೆ 3 ತಿಂಗಳು ತಗೊಂಡಂತೆ. ಪಂಪನ 2 ಕೃತಿಗಳು ಆದಿಪುರಾಣ ಮತ್ತು ಪಂಪ ಭಾರತ ಚಂಪು ಶೈಲಿಯಲ್ಲೇ ಇದೆ. ಚಂಪು ಅಂದರೆ ಗದ್ಯ ಪದ್ಯ ಮಿಶ್ರಿತ ಶೈಲಿ. ಇದನ್ನೇ ಪಂಪ ಯುಗ ಅಂತೇಳಿ ಪಂಪ ಪ್ರಭಾವ ಬೀರಿಸು 300 ವರ್ಷಗಳ ಕಾಲ ಹೀಗೇ ಚಂಪು ಯುಗವೇ ಬಂದುಬಿಟ್ಟಿತ್ತು ಪಂಪನಿಂದ. ಯಾವುದು? ಆದಿಪುರಾಣ ಅಂತ ಹೇಳಿದ್ವಲ್ಲ, ಇದು ಕನ್ನಡದ ಮೊದಲ ಪದ್ಯ ಕಾವ್ಯ, ಕನ್ನಡದ ಮೊದಲ ಕೃತಿ ಕಾವ್ಯನೂ ಆಗಿಬಿಡ್ತು. ಇಲ್ಲಿ
ಜೈನನಾಗಿದ್ದರಿಂದ ತನ್ನ ಧರ್ಮದ ಹಿರಿಮೆಯನ್ನು ಹಾಡಿ ಹೊಗಳಿಕ್ಕೆ ಆತ ಆದಿಪುರಾಣವನ್ನು ರಚಿಸಿದ. ಇದು ಸ್ವಂತ ಏನಲ್ಲ. ಈತನಿಗೆ ಗುಣಭದ್ರಾಚಾರ್ಯರ ಏನದು ಪೂರ್ವ ಪುರಾಣದಿಂದ ಈತ ಮೂಲ ಕಥೆಯನ್ನು ಆರಿಸ್ಕೊಂಡ. ಈ ಜೈನರ ಮೊದಲನೇ ತೀರ್ಥಂಕರ ಯಾರು ಒಂದು ಋಷಭದೇವರ ಪುಣ್ಯ ಕಥೆಯನ್ನೇ ಈ ಆದಿಪುರಾಣದಲ್ಲಿ ನಾವು ನೋಡ್ತೇವೆ. ನಾವೇನು ಶ್ರವಣಬೆಳಗೊಳದಲ್ಲಿ ಬಾಹುಬಲಿ ನೋಡ್ತೀವಿ, ಈ ವೃಷಭದೇವನ ಮಕ್ಕಳೇ ಭರತ ಮತ್ತು ಬಾಹುಬಲಿ ಎಲ್ಲ ಪುಣ್ಯ ಕಥೆ ತುಂಬ ಸೊಗಸಾಗಿ ತ್ಯಾಗ ಭೋಗಗಳ ಸಮನ್ವಯ ಕಥೆಯನ್ನು ಇದರಲ್ಲಿ ನಾವು ನೋಡ್ತೇವೆ. ಆಯಿತು, ಇದು ಪಂಪನಿಗೆ ತನ್ನ ಧರ್ಮವನ್ನು ಬೆಳಗೋದಕ್ಕೆ ಸಹಾಯ ಆಯಿತು. ಇನ್ನು ಎರಡನೇ ಕಾವ್ಯ ಬರೆದ ಅಂತ ಹೇಳಿದ್ವಲ್ಲ, ಯಾವುದದು ಪಂಪ ಭಾರತ ಅಂತ ಹೇಳ್ತೀವಿ, ಆದರೆ ಅವನು ಕರೆದಿದ್ದು ವಿಕ್ರಮಾರ್ಜುನ ವಿಜಯ. ರಾಮಾಯಣ ಮತ್ತು ಮಹಾಭಾರತ ಎರಡು ಭಾರತೀಯ ಸಂಸ್ಕೃತಿ ಎರಡು ಕಣ್ಣುಗಳಿದ್ದ ಹಾಗೆ. ರಾಮಾಯಣವನ್ನು ವಾಲ್ಮೀಕಿ ಮುನಿ ಬರೆದರೆ ಮಹಾಭಾರತವನ್ನು ವ್ಯಾಸ ಮುನಿಗಳು ರಚಿಸಿದ್ದು. ಇದು ಮಹಾಭಾರತ 1000 ಶ್ಲೋಕಗಳನ್ನು ಒಳಗೊಂಡಿರುವಂಥ ವಿಶಾಲವಾದ ಗ್ರಂಥ, 18 ಪರ್ವಗಳನ್ನು ಹೊಂದಿದೆ. ಪಂಪ ಏನು ಮಾಡ್ದ, ಈ ಮಹಾಭಾರತ ಕಾವ್ಯಕ್ಕೆ ವಸ್ತು ಯಾವುದು ಅಂದರೆ ವ್ಯಾಸರ ಮಹಾಭಾರತವೇ. ಆದರೆ ಅಗಾಧ ರೂಪ ಇದ್ದರೆ ಅದನ್ನು ಈತ ಸಂಗ್ರಹವಾಗಿ ತಗೊಂಡ. ಯಾಕೆಂದರೆ 14 ಆಶ್ವಾಸಗಳು, 1609 ಪದ್ಯಗಳು ಈತನ ವಿಕ್ರಮಾರ್ಜುನ ವಿಜಯ ಕಾವ್ಯದಲ್ಲಿ ಇರೋದು. ಹೌದು, ಭಾರತ ವಿಕ್ರಮಾರ್ಜುನ ವಿಜಯ ಅಂತ ಯಾಕೆ ಹೆಸರಿಟ್ಟ ಅಂದ್ರೆ ಅದು ಒಂದು ಸ್ವಾರಸ್ಯ ಇದೆ ನೋಡಿ. ಪಂಪ ತನಗೆ ಹೆಚ್ಚು ಗೌರವ ಸಿಗಬೇಕು, ಹಣ ಬರಬೇಕು, ಇವೆಲ್ಲ ಕಾರಣದಿಂದ ವಿಕ್ರಮಾರ್ಜುನ ವಿಜಯ ರಚಿಸಿದ್ದು. ಆತ ಆಸ್ಥಾನ ಯಾರ ಆಸ್ಥಾನದಲ್ಲಿದ್ದ? ಚಾಲುಕ್ಯ ದೊರೆ 2ನೇ ಹರಿಕೇಸರಿಯ ಆಸ್ಥಾನದಲ್ಲಿ ಇದ್ದ. ಇವನೇನು ಮಾಡಿಬಿಟ್ಟ, ತನ್ನ ಕಾವ್ಯದ ನಾಯಕ ಅರ್ಜುನ ಅಂತ ಮಾಡಿಕೊಂಡ. ಅರ್ಜುನ ಮತ್ತು ಹರಿಕೇಸರಿ ಬೇರೆ ಅಲ್ಲ, ಇವರಿಬ್ಬರು ಒಂದೇ ಅಂತ ಅವರ ನಡುವೆ ಅಭೇದ ಕಲ್ಪಿಸಿ ಹರಿಕೇಸರಿ ಎಲ್ಲ ಬಿರುದುಗಳನ್ನು ಅರ್ಜುನನ ಹೊಗಳಬೇಕಾದ್ರೆ ಬಳಸಿಬಿಟ್ಟ. ಯಾಕೆ? ಅರ್ಜುನನ ಹೊಗಳದಾಗ ರಾಜನಿಗೆ ಹೊಗಳದಾಗಬೇಕು, ರಾಜನಿಗೂ ಸಂತೋಷ ಆಗಲಿ ಅಂತ. ಇದು ಒಂದಿಷ್ಟು ಅನುಕೂಲವೂ ಮಾಡ್ತು, ಒಂದಿಷ್ಟು ಅನಾನುಕೂಲವೂ ಮಾಡಿಕೊಟ್ಬಿಡ್ತು. ಸರಿ, ಇದರಲ್ಲೇನಾಯಿತು, ಅರ್ಜುನನ ಸಾಹಸ ಎಲ್ಲ ಬರುತ್ತೆ. ಕೊನೆಗೆ ಕುರುಕ್ಷೇತ್ರ ಯುದ್ಧ ಮುಗಿದ ಮೇಲೆ ಧರ್ಮರಾಯ ತಾನು ಪಟ್ಟಾಭಿಷೇಕ ಬೇಡ ಅಂತಾನೆ, ಭೀಮನು ಬೇಡ ಅಂತಾನೆ. ಆಗ ಅರ್ಜುನನಿಗೆ ಪಟ್ಟಾಭಿಷೇಕ ಆಗತ್ತೆ. ಅರ್ಜುನನ ಜೊತೆ ಸುಭದ್ರಾ ದೇವಿಯು ಸಹಿತ ಪಟ್ಟದ ರಾಣಿ ಆಗ್ತಾಳೆ. ಆದರೆ ಇಲ್ಲಿ ದ್ರೌಪದಿ ಪಾಂಡವರೈವರ ಪತ್ನಿ ಅಲ್ಲ, ಕೇವಲ ಅರ್ಜುನನ ಪತ್ನಿ ಮಾತ್ರ ಆಗಿರೋದು. ಇಲ್ಲಿ ಇಷ್ಟೆಲ್ಲ ಮಹಾಕಾವ್ಯವನ್ನು ಬರೆದ್ರೂ ಸಹಿತ ಈತ ಹೇಳೋದೇನು, ಇಲ್ಲಿ ನೆನಿಬೇಕಾದ್ರೆ ಯಾರ್ಯಾರು ನೆನೆರಿ ಅಂತಾನೆ ಅಂದರೆ, ಮೊದಲು ಛಲದಲ್ಲಿ ದುರ್ಯೋಧನ ಅಂತ, ಇನ್ನು ನನ್ನಿ ಸತ್ಯ ಕೊಟ್ಟ ಮಾತಿಗೆ ತಪ್ಪದೇ ಇರೋ ಕರ್ಣ, ಇನ್ನು 3ನೇದು ಸಾಹಸಿ ಯಾರು ಅಂದರೆ ನಮ್ಮ ಭೀಮಸೇನ, ವೀರ ಯಾರು ಅಂದರೆ ಯಾರು ಶಲ್ಯ ಮಹಾರಾಜ, ಜೊತೆಗೆ ಮಹಾಶೂರ ಅರ್ಜುನ ಅವನು ಸಾಹಸ, ಜೊತೆಗೆ ಭೀಷ್ಮರ ಹಿರಿಮೆ, ದ್ರೋಣಾಚಾರ್ಯರ ಬಿಲ್ವಿದ್ಯೆ, ಜೊತೆಗೆ ಧರ್ಮರಾಜನ ಧರ್ಮನಿಷ್ಠೆ, ಇವೆಲ್ಲವನ್ನೂ ಸಹಿತ ಆತ ಹಾಡಿ ಹೊಗಳ್ತಾನೆ. ಕೃಷ್ಣನನ್ನು ಆತ ದೇವರು ಅಂತ ಒಪ್ಕೊಳ್ಳದೆ ಇದ್ರು ಮಹಾಮಾನವ ಅಂತೇಳಿ ಗೌರವಿಸ್ತಾನೆ. ಯಾಕೆ? ಈತ ವೈದಿಕ ಅಲ್ಲ. ವ್ಯಾಸರಿಗೆ ಕೃಷ್ಣನ ಮಹಿಮೆಯನ್ನು ಹಾಡು ಹೊಗಳೋದೇ ಮುಖ್ಯ. ಯಾಕೆ? ನಿಜವಾಗ್ಲೂ ಇಡೀ ಮಹಾಭಾರತ ಸೂತ್ರಧಾರ ವ್ಯಾಸ ಭಾರತದಲ್ಲಿ ಕೃಷ್ಣ. ಆದರೆ ಇಲ್ಲಿ ಅದನ್ನೆಲ್ಲ ಬದಲಾವಣೆ ಮಾಡಿಕೊಂಡಿದ್ದಾನೆ ಪಂಪ. ಆದರೆ ಕೃಷ್ಣನ ಬಗ್ಗೆ ಅಪಾರ ಗೌರವ ಇದೆ. ಇನ್ನು ನೋಡೋದೇ ಆದರೆ ನಮಗೆ ಬಹಳ ಮೆಚ್ಚುಗೆ ಆಗೋದು, ದುರ್ಯೋಧನನ ಪಾತ್ರದಲ್ಲಿ ವ್ಯಾಸ ಭಾರತಕ್ಕಿಂತ ಸ್ವಲ್ಪ ಸಹಾನುಭೂತಿ ಬರೋ ಹಾಗೆ ಬದಲಾವಣೆ ಮಾಡಿದ್ದಾನೆ. ಕರ್ಣನ ಪಾತ್ರ ಅಂತೂ ಅದ್ಭುತವಾಗಿ ಮೆಚ್ಚುಗೆಯಾಗಿ ಹೋಗಿಬಿಟ್ಟಿದೆ. ಈತ ತನ್ನ ಕಾವ್ಯದ ನಾಯಕ ಅರ್ಜುನನ ಹೊಗಳಬೇಕು ಅನ್ನೋ ಮೈ ಮರ್ಕೆಲು ಸಲಿ ಏನದು ಕರ್ಣನನ್ನೇ ಯಾರನ್ನು ಬೇಕಾದ್ರೂ ನೆನೆ ಬಿಡು, ಮಹಾಭಾರತದಲ್ಲಿ ಕರ್ಣನನ್ನು ನೆನಿಲೇಬೇಕು ಅಂತ ಹೇಳಿಬಿಡ್ತಾನೆ. ಕರ್ಣ ರಾಸಾಯನ ಮಲ್ತೆ ಮಹಾಭಾರತಂ ಅಂತ ಬೇರೆ ಹೊಗಳ್ಬಿಟ್ಟ. ಒಂದು ಪ್ರಸಂಗ ನೋಡಿ, ದುರ್ಯೋಧನ ಮತ್ತು ಕರ್ಣರ ಸ್ನೇಹ. ಸರಿ, ಅಂತಃಪುರದಲ್ಲಿ ಯಾರಿಗೆ ಪ್ರವೇಶ ಇರುತ್ತೆ? ಅಂತಃಪುರದಲ್ಲಿ ರಾಜರಿಗೆ ಇರುತ್ತಪ್ಪ. ಕರ್ಣನ್ನ ಸ್ವತಃ ತನ್ನ ಭಾನುಮತಿ ದೇವಿಯ ಪಟ್ಟದ ರಾಣಿ ಅಂತಃಪುರಕ್ಕೆ ಕೈ ಹಿಡಿದು ಕರ್ಕೊಂಡು ಹೋಗ್ಬಿಡೋನಂತ. ಜೊತೆಗೆ ಭಾನುಮತಿ ದೇವಿ ಯಾವುದೇ ಸಂಕೋಚ ಇಲ್ಲದೆ ತನ್ನ ಸೋದರನ ಜೊತೆ ಇದ್ದ ಹಾಗೆ ಅವನ ಜೊತೆಗೆ ಮಾತುಕತೆ ಆಡ್ತಾ ಇದ್ಲಂತೆ.
ಒಮ್ಮೆ ಅಂತಃಪುರಕ್ಕೆ ದುರ್ಯೋಧನ ಕರ್ಕೊಂಡು ಹೋಗಿದ್ದಾನೆ ಕರ್ಣನನ್ನು. ಭಾನುಮತಿ ಮತ್ತು ಈ ಕರ್ಣ ಇಬ್ಬರು ಪಗಡೆ ಆಟ ಕೂತುಬಿಟ್ರು. ಇಬ್ಬರಲ್ಲೂ ಒಂದು ಪಂದ್ಯ ಇದೆ. ಸುಮ್ಮನೆ ಏನದು, ಯಾರು ಗೆಲ್ತಾರೋ ಅವರಿಗೆ ಸೋತವರು ತಮ್ಮ ಕೊರಳಲ್ಲಿರೋ ಮುತ್ತಿನ ಮಾಲೆಯನ್ನು ಕೊಡಬೇಕು ಅಂತ. ಆಟ ಆಯಿತು. ಕರ್ಣ ಗೆದ್ದ, ಭಾನುಮತಿ ಸೋತ್ಲು. ಏನು ಮಾಡಬೇಕು? ಕೊರಳಿರೋ ಮುತ್ತಿನ ಮಾಲೆ ಕೊಡಬೇಕು. ಅವಳೆಲ್ಲ ಕೊಡಲ್ಲ ಅಂತ ಹೊರಟುಬಿಟ್ಲು. ಕರ್ಣನಿಗೆ ಹುಮ್ಮಸ್ಸು, ಇಲ್ಲ ಅದಕ್ಕೆ ನೀವು ಕೊಡಲೇಬೇಕು ಅಂತ ಅವಳು ಕೊಳ್ಳಿಗೆ ಕೈ ಹಾಕಿಬಿಟ್ಟ. ಅವಳು ಎದ್ದು ಹೋಗೋ ರಭಸಕ್ಕೆ ಮುತ್ತಿನ ಮಾಲೆ ಸರ ಕಡಿದು ಎಲ್ಲ ಮುತ್ತುಗಳೆಲ್ಲ ಕೆಳಗಡೆ ಬಿದ್ದುಬಿಟ್ರು. ಆಗ ಇವನಿಗೆ ಮೈ ಬೆವರು ಬಿಡ್ತು. ನಾನೇನು ಮಾಡಿಬಿಟ್ಟೆ? ಭಾನುಮತಿ ಮಹಾರಾಣಿ, ನನಗೆ ಆಶ್ರಯ ಕೊಟ್ಟಿರೋ ಗೆಳೆಯನ ಪತ್ನಿ, ನಾನು ಅವಳ ಕೊಳ್ಳಿಗೆ ಕೈ ಹಾಕಿ ಅಪರಾಧ ಮಾಡಿಬಿಟ್ಟೆ. ದುರ್ಯೋಧನ ಕೋಪ ಮಾಡ್ಕೊಂಡು ನಾನು ಕೊಂದು ಬಿಡ್ತಾನೆ ಅಂತ ಅಂದ್ಕೊಂಡೆ. ಆದರೆ ಅಲ್ಲೇ ಕೂತಂತಹ ದುರ್ಯೋಧನ ಇವನ್ನೆಲ್ಲ ನೋಡ್ತಾ ಇದ್ದವನು ನಗತ ಕರ್ಣ, ಒಳ್ಳೇದು ಮಾಡಿದೆ, ಮುತ್ತುಗಳನ್ನೆಲ್ಲ ಆರಿಸ್ಕೊಳ್ಳೆ ಅನ್ನಂತ. ನೋಡಿ, ಇದಕ್ಕೆ ಪಂಪನ ಬಗ್ಗೆ ಮೆಚ್ಚುಗೆ ಯಾಕೆ ಅಂದರೆ ಕರ್ಣ ಮತ್ತು ಈ ದುರ್ಯೋಧನರ ಸ್ನೇಹವನ್ನು ಸೊಗಸಾಗಿಲ್ಲಿ ಈತ ನಿರೂಪಿಸ್ತಾನೆ. ಹೀಗೆ ಒಂದು ಆದಿಪುರಾಣ ಮತ್ತು ಯಾವುದು ಈ ವಿಕ್ರಮಾರ್ಜುನ ವಿಜಯದ ಸ್ವಾರಸ್ಯವನ್ನು ನಮಗೆ ಕಟ್ಟಿಕೊಟ್ಟ. ಪಂಪನಿಗೆ ನಾವು ನಾಡೋಜ ಅಂತ ಕರಿತೀವಿ. ನಾಡೋಜ, ಓಜ ಅಂದ್ರೆ ಗುರು. ಇಡೀ ನಾಡಿಗೆ, ನಮ್ಮ ಕನ್ನಡ ನಾಡಿಗೆ ಗುರು ಇದ್ದಾಗೆ. ಅವನಿಗೊಂದು ಬಿರುದಿದೆ, ಕವಿತಾ ಗುಣಾರ್ಣವ ಅಂತ ಹೇಳಿ. ಪಂಪನಿಂದ ನಮ್ಮ ಕನ್ನಡ ಸಾಹಿತ್ಯ ಶ್ರೀಮಂತವಾಯಿತು. ಒಂದು ರಾಜಮಾರ್ಗವನ್ನು ಹಾಕಿಕೊಟ್ಟ. ಮುಂದಿನ ಕವಿಗಳು ಅದೇ ಹಾದಿಯಲ್ಲಿ ನಡೆದರು. ಕನ್ನಡದಲ್ಲಿ ನಾವು 3 ಜನ ರತ್ನತ್ರಯರು ಅಂತ ಕರಿತೀವಿ. ಮೊದಲನೇವನು ಪಂಪ, ಎರಡನೇವನು ಪೊನ್ನ, ಮೂರನೇವನು ರನ್ನ. ಯಾರ್ಯಾರು? ಪಂಪ, ರನ್ನ, ಪೊನ್ನ. ಇವರು ಕನ್ನಡದ ರತ್ನತ್ರಯರು ಅಂತ ಕರೀತೇವೆ. ಹೀಗೆ ಪಂಪ ನಮ್ಮ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾನೆ. ಅವನನ್ನು ನಾವು ಯಾವತ್ತೂ ನೆನೆಯಬೇಕು ಅಲ್ವಾ ಮಕ್ಕಳೇ? ಎಲ್ಲ ಕವಿಗಳನ್ನು, ಕಾವ್ಯಗಳನ್ನು ಓದಿ ನಿಮ್ಮ ತಿಳುವಳಿಕೆ ಹೆಚ್ಚಿಸ್ಕೊಳ್ಳಿ. ಕನ್ನಡ ತಾಯಿ ಸೇವೆ ಮಾಡಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.